ಕೊಟ್ಬಿಟ್ರೆ ಅವರು ಯಾವ ಥರ ತಲೆ ಯಾವ ಥರ ಹಿಂಗೆ ಕ್ಯಾಮ್ರಾ ಐಬಾಲ್ ಹೆಂಗೆ ಶಿಫ್ಟ್ ಆಗುತ್ತೋ ಅದಕ್ಕೆಲ್ಲ ಇದು ಹೆಲ್ಮೆಟ್ ಇರುತ್ತೆ. ಅಲ್ಲೊಂದು 12-13 ದಿನ ಚೇಸೇ ಮಾಡಿದ್ರು. ತುಂಬ ದೊಡ್ಡ ಚೇಸ್ ಅದು. ಸುದೀಪ್ ಸರ್ ಬಂದು ಒಂದು ದೊಣ್ಣೆಯಲ್ಲಿ ಹೊಡಿತಾರೆ, ಜಿಪ್ ತಿರುಗುತ್ತೆ ಕೆರೆ ಕಟ್ಟೆ ಮೇಲೆ. ತುಂಬ ಕಷ್ಟಪಟ್ಟಿದ್ರು ಸರ್. ನಮ್ಮದು ಲೈಫೇ ಸಿನಿಮಾ, ಜೀವನ ರಿಸ್ಕಲ್ಲಿ ರಿಸ್ಕ್ ಕೆಲಸ. ರಿಗ್ ವರ್ಕು ಏನು ಅನ್ನೋದು ನೋಡ್ಬೇಕಂದ್ರೆ ಮಾರ್ಟಿನ್ ಸಿನಿಮಾ 2 ಚೇಸ್ ಇದೆ. ಅದು ನಮಗೆ ಗೊತ್ತಿದೆ ಸರ್, ಮುಂಚೆಯಿಂದನೇ ಇದೆ. ನಾವು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದನೇ ಅವಾಗ ವಾಕಿಂಗ್ ಬೇಸ್ ಅಂತ ಇತ್ತು. ವಾಕಿಂಗ್ ಬೇಸ್ ಅಂತ ಅದು ಚೆನ್ನೈಯಿಂದ ಬರ್ತಾಯಿತ್ತಂತೆ ಇಲ್ಲಿಗೆ, ಬೆಂಗಳೂರಿಗೆ. ಆಮೇಲೆ ನಾವು ಇಲ್ಲಿ ಇದು ಮಾಡಿದ್ಮೇಲೆ ಆಮೇಲೆ ಇದು ಅಪ್ಪು ಸರ್ ಕಂಪ್ನಿ ಇದೆ, ಪೂರ್ಣಿಮಾ ಅವರು ಅಪ್ಪು ಸರ್ಗೆ ಎಕ್ವಿಪ್ಮೆಂಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ನಮ್ಮ ಕೆಲಸ ಅಂದರೂ ನಮ್ಮನ್ನು ತುಂಬ ಪ್ರೀತಿ ಅವ್ರಿಗೆ. ಅವರು ಅವಾಗ ಗರುಡ ಅಂತ ಒಂದು ಎಕ್ವಿಪ್ಮೆಂಟ್ಸ್ ಇದೆ ಇದರಲ್ಲಿ, ಅದನ್ನು ಅವ್ರು ತರಿಸಿದ್ರು. ಗರುಡ ಅಂತ ಅದೊಂಥರ ಎಕ್ವಿಪ್ಮೆಂಟ್ಸು. ಮತ್ತು ಸರ್ ಸಿನಿಮಾಗಳನ್ನ ಯಾವ್ದಾದ್ರು ಮಾಡಿದ್ರೆ ಇತ್ತೀಚೆಗೆ ಈಗ ಅಟ್ ಪ್ರೆಸೆಂಟ್ ಬರ್ತಾ ಇರೋ ಸಿನಿಮಾ ಅಂದರೆ ಈಗ ಇದು ಬಗೀರ ಅಂತ ಮಾಡಿದ್ರು, ಅದು ಇನ್ನೂ ರಿಲೀಸ್ ಆಗಿಲ್ಲ, ಶ್ರೀಮುರಳಿ ಅವ್ರದ್ದು. ಮತ್ತು ಮಾರ್ಟಿನು, ಕೇಡಿ, ಮತ್ತು ಒಂದು 2 ಡೇಸ್ ಏನೋ ಮ್ಯಾಕ್ಸ್ ಸುದೀಪ್ ಸಿನಿಮಾ ಚೆನ್ನೈಗೆ ಹೋಗಿ ಬಂದೆ. ಅದು 360 ತೊಗೊಂಡೋಗಿದೆ, ಅದು ಮಾಡಿದೆ ಕನ್ನಡ ಸಿನಿಮಾದಲ್ಲಿ. ಇನ್ನು ಶಿವಣ್ಣಂದು ಬೈರ್ತಿರಣಗಲ್ ಫುಲ್ ಸಿನಿಮಾ ನಾವೇ ವರ್ಕ್ ಮಾಡ್ತಾಯಿದ್ದೆ. ಮತ್ತು 45 ಅಂದ್ಬಿಟ್ಟು ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರು ಇದ್ರಲ್ಲ, ಆ ಸಿನಿಮಾನ ನಾವೇ ವರ್ಕ್ ಮಾಡ್ತಾಯಿದ್ದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾನೂ ಕವರ್ ಮಾಡ್ತಾಯಿದ್ರು ಸರ್. ಕೆಲವೊಂದು ಹೆಸರುಗಳು ಸಡನ್ನಾಗಿ ಜ್ಞಾಪಕ ಬರೋಲ್ಲ. ಮತ್ತು ಧನ್ವೀರ್ದೊಂದು ಅಯ್ಯಗ್ರೀವ ಅಂತ ಒಂದು ಸಿನಿಮಾ, ಅದು ಮಾಡ್ತಾಯಿದ್ರು. ತುಂಬ ಸಿನಿಮಾ. ಮತ್ತು ದುನಿಯಾ ವಿಜು ಅವ್ರದ್ದು ಭೀಮಾ ಮಾಡಿದ್ರಿ, ಭೀಮಾ ಅದು ರಿಲೀಸ್ಗೆ ರೆಡಿ ಆಗಿದೆ. ಮತ್ತು ಯಾವುದು ಬರೋಂಥ ಸಿನಿಮಾಗಳಿಗೆ ರಿಗ್ ಸೆಟಪ್ ಆಲ್ಮೋಸ್ಟ್ ಕರೀತಾರೆ ಸರ್. ಕರೀತಾರೆ, ಆ ಥರ ಏನಿಲ್ಲ ಸರ್. ನಮ್ಮದು ಇದು ಒಂದು 50-50 ಏನೋ ಇದೆ ಸರ್. ಒಂದು ಓನ್ ಅಲ್ಲ ಸರ್, ರೆಂಟು. ಇನ್ನೂ ನಾವು ಅಷ್ಟು ದುಡ್ಡು ಆಗಿಲ್ಲ. ರಿಗ್ ವರ್ಕು ಏನು ಅನ್ನೋದು ನೋಡ್ಬೇಕಂದ್ರೆ ಮಾರ್ಟಿನ್ ಸಿನಿಮಾ 2 ಚೇಸ್ ಇದೆ. ನಮ್ಮ ರವಿವರ್ಮ ಮಾಸ್ಟ್ರು, ಆ ಮಾಸ್ಟ್ರ್ ಹತ್ರ ಕೆಲಸ ಮಾಡೋದಂದರೆ ನಾವು ಒಂದು ನಿಮಿಷನೂ ಅಲ್ಲಿ ಸೈಡ್ಗೂ ಹೋಗೋಕ್ಕಾಗಲ್ಲ, ಆ ಥರ ವರ್ಕ್ ಇರುತ್ತೆ ಆ ಮಾಸ್ಟ್ರು. ಅವ್ರ ವರ್ಕು ಮಾತ್ರ ಹೆವಿ ಸ್ಪೀಡು. ಆ ಥರ ನಾವು ಹಂಗೆ ಅವ್ರು ತಕ್ಕಟ್ಟಂಗೆ ಇರಬೇಕು. ಬಟ್ ಮಾರ್ಟಿನ್ನು ನಾವು ಪಟ್ಟಿರೋ ಕಷ್ಟ ಆ ಸಿನಿಮಾ ಚೇಸ್ ನೋಡಿದ್ರೆ ಅರ್ಥ ಆಗುತ್ತೆ. ಟ್ರೈಲರೆಲ್ಲ ಬಿಟ್ಟಿದ್ದಾರೆ ಕೆಲವು ಶಾರ್ಟ್ಸ್ ಎಲ್ಲ. ಮಾರ್ಟಿನ್ನು ಮತ್ತು 45 ಅಂದ್ಬಿಟ್ಟು ಅದು ಮಾಸ್ಟರ್. ಅವು 2 ಚೇಸು ತುಂಬ ಕಷ್ಟಪಟ್ಟಿದ್ರು ಸರ್. ಎಷ್ಟು ದಿನ ಆಯ್ತು ಸರ್ ಚೇಸ್? ಸರ್ ಒಂದು ಮಾರ್ಟಿನ್ದು ಬಂದು ಒಂದು 12, ಒಂದು ಚೇಸ್ ಬಂದು ಒಂದು 12-13 ದಿನ ಮಾಡಿದ್ರಿ ನೈಸ್ ರೋಡಲ್ಲಿ. ಇನ್ನೊಂದು ಚೇಸು ಮತ್ತು ವೈಜಾಗು ಮತ್ತು ಮುಂಬೈ, ಅಲ್ಲೊಂದು 12-13 ದಿನ ಚೇಸೇ ಮಾಡಿದ್ರು. ತುಂಬ ದೊಡ್ಡ ಚೇಸ್ ಅದು, ಎಕ್ಸ್ಟ್ರಾರ್ಡಿನರಿ ಚೇಸ್ ಮಾತ್ರ. ನಾವು ಕಷ್ಟ ಬಿದ್ದು ಮಾಡಿದ್ರಿ. ಬಟ್ ನಾವು ನಮಗೆ ಹೆಸರು ಬರೋದು ಪರವಾಗಿಲ್ಲ, ಮಾಸ್ಟ್ರಿಗೆ ಹೆಸರು ಬಂದು ಆ ಸಿನಿಮಾ ಚೆನ್ನಾಗಿ ಹೊಡೆದ್ರೆ ಸಾಕು. ಯಾಕಂದ್ರೆ ಅಂಥ ಪ್ರೊಡ್ಯೂಸರ್ಸ್ಗೆ ದುಡ್ಡು ಆಗಬೇಕು. ಸರ್ ಇವಾಗ ಈ ಥರ ಒಂದು ಸೆಟಪ್ ಇಟ್ಕೊಂಡು ನೀವು ತುಂಬ ಡೇಂಜರ್ ಅಂತ ಅನಿಸುತ್ತೆ ಎಲ್ಲ. ಅಂದರೆ ಏನಾರ ಸ್ವಲ್ಪ ಮಾಡಿದ್ರೂ ಹೆಚ್ಚು ಕಮ್ಮಿ ಆಗೋದು, ಬೀಳೋದು, ಹೇಳೋದು ಅನ್ನೋದಿರುತ್ತೆ. ಸೊ ಅದೇ ನಿಮ್ಗೆ ಆಗಲ್ಲ ಸರ್ ಆ ಥರ ಭಯ? ಸರ್ ಜೀವನ ರಿಸ್ಕಲ್ಲಿ ರಿಸ್ಕ್ ಕೆಲಸ. ನಾವು ಎನಿ ರಿಸ್ಕ್ ಶಾರ್ಟ್ಸು ಅಂತಲೇ ನಾವು ಇದು ಮಾಡೋದು. ಯಾವುದೇ ಕೆಲಸ ಆದರೂ ರಿಸ್ಕ್ ಇರುತ್ತೆ, ರಿಸ್ಕ್ನೇ ಮಾಡೋದು. ಆ್ಯಕ್ಚುಲಿ ರಿಸ್ಕ್ಗೋಸ್ಕರನೇ ನಮ್ಮನ್ನು ಕರೀತಾರೆ. ರಿಸ್ಕ್ ಇದೆ ಅಂದರೆ ನಮ್ಮನ್ನು ಕರೀತಾರೆ. ಆ ಥರನೂ ಇದೆ. ಅಂದರೆ ಏನಕ್ಕೆ ತೊಂದರೆ ಆಗಬಾರ್ದು, ನೀಟಾಗಿ ಆಗಬೇಕು ಅನ್ನೋದಿರುತ್ತೆ. ನಾವು ಅದಕ್ಕೆ ತಕ್ಕಟ್ಟಂಗೆ ಮಾಡ್ತಾ ಇರ್ತೀವಿ. ಒಂದೊಂದು ಸಲ ಕೈ ಗಾಯ ಅವು ಇವು ಆಗ್ತಾ ಇರ್ತವೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಹೋಗ್ತಾ ಇರಬೇಕು. ಮೇಲೆಲ್ಲ ತುಂಬ ಚೆನ್ನಾಗಿ. ಹೌದೌದು ಸರ್. ಆಮೇಲೆ ಇವರು ಅನಿಲ್ ಅಣ್ಣ ಅಂತ ಮಸ್ತ್. ನಮ್ಗೆ ನಾವೆಲ್ಲ ಇಂಡಸ್ಟ್ರಿಗೆ ಬಂದೇ ಇರಲಿಲ್ಲ ಬಿಡಿ, ಅವಾಗಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬಟ್ಟು ಲೈಟಿಂಗಲ್ಲಿ ತುಂಬ ಅನುಭವ ಇದೆ. ಲೈಟಿಂಗ್ ಇದು ಮಾಡೋದು ತುಂಬ ಕ್ಯಾಮ್ರಾಮನ್ ಜೊತೆ ಎಲ್ಲ ಪರ್ಸ್ನಲಾಗೆಲ್ಲ ಮಾಡಿದ್ದಾರೆ. ಆಮೇಲೆ ಈಗ ನಮ್ಮ ಟೀಮ್ ಜೊತೆ ಸೇರಿಕೊಂಡು ನಮಗೊಂದು ಸಹಾಯಕವಾಗಿ ಹೆಲ್ಪ್ ಮಾಡ್ತಾರೆ ಸರ್. ಏನು ನಾವು ಮಾಡೋ ಕೆಲಸದಲ್ಲಿ ಹೆಲ್ಪ್ ಅಷ್ಟೇ. ಹೆಲ್ಪ್ ಮಾಡ್ತಾರೆ. ಯಾವ ಥರ ಡ್ರೆಸ್ ಗಿಸ್ ಹಾಕಿದ್ರೆ ನೈಟಲ್ಲೆಲ್ಲ ಅದು ಇರಬೇಕಲ್ಲ, ನೈಟೆಲ್ಲ ಫುಲ್ ನೈಟ್, ಅದಕ್ಕೆಲ್ಲ ಅವರು ಡ್ರೆಸ್ನೆಲ್ಲ ಮೇಂಟೈನ್ ಮಾಡ್ತಾರೆ. ನೈಟು ನೋಡ್ಕೊತಾರೆ ಅದನ್ನು, ಯಾವ ಥರ ಹಗ್ಗ ಕಟ್ಟಬೇಕು, ಯಾವ ಥರ ಇದು ಮಾಡಬೇಕು, ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಇವರು.
ಸೊ ಇವರು ಬೇಸಿಕಲಿ ನೀವು ಸಿನಿಮಾದವರೇನ ಸರ್? ತುಂಬಾ ಸೀನಿಯರ್ ಇವರು, ಬಟ್ ನಮ್ಮ ಫೀಲ್ಡ್ಗೆ ಹೊಸ್ದು. ಬಟ್ ವಸ್ತು ನಮ್ಮ ಈ ಫೀಲ್ಡ್ಗೆ ಅವ್ರಿಗೆ ವಸ್ತು ಸಿನಿಮಾದಲ್ಲಿ ಏನೇನು ಮಾಡ್ತಿದ್ರಿ ಸರ್? ಲೈಟ್ ಮ್ಯಾನ್ ಆಗಿ ಬಂದಿದೆ ಅಷ್ಟೇ. ಲೈಟ್ ಮ್ಯಾನ್. ಲೈಟ್ ಮ್ಯಾನ್ ಆಗಿ ಬಂದಿದೆ. ಸೊ ಲೈಟ್ ಮ್ಯಾನ್ ಆದವ್ರಿಗೆ ಇದೆಲ್ಲ ಒಂದು ನಾಲೆಡ್ಜ್ ಇರುತ್ತೆ ಅಂತ. ಆಲ್ಮೋಸ್ಟ್ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಸೊ ಈ ಫೀಲ್ಡ್ ಹೊಂದಾಣಿಕೆ ಆಗಿದೆ. ಸೊ ಇಲ್ಲೇ ಮಾಡ್ತಾರೆ. ಇವಾಗ ಇಲ್ಲೇ ಮಾಡ್ತಾರೆ. ಹಂಗಾರೆ ಒಳ್ಳೆ ಸಪೋರ್ಟ್, ಸೀನಿಯರ್ ಸಪೋರ್ಟ್ ಇದೆ. ಹೌದೌದು, ಸೀನಿಯರ್ಸ್ ಇರ್ಲೇಬೇಕಲ್ಲ ಸರ್, ಬೆಳೆ ಹುಡುಗರು. ಓಕೆ. ಇವ್ರು ನಮ್ಮ ಪಾರ್ಟ್ನರ್ ಕೂಡ ಇವ್ರನ್ನ ಗುರುಗಳು ಅಂತಾರೆ. ಹೌದಾ? ಅವ್ರಿಗೆ ಗುರುಗಳು ಇವರು. ಈಗ ಬೆಳೆಯೋರ್ನ ಬೆಳೆಸ್ಬೇಕಲ್ವಾ? ಅವ್ರು ಬೆಳೆದ್ರೆ ಅದು ಇನ್ನೂ ಒಂದು 4 ಜನಕ್ಕೆ ಅನ್ನ ಹಾಕ್ತಾರೆ. ಅವ್ರಿಂದ ಒಂದು 10 ಕುಟುಂಬ ಊಟ ಮಾಡ್ತಾರೆ. 10 ಕುಟುಂಬದ 40 ಜನ ಊಟ ಮಾಡ್ತಾರೆ ಅಂತ ಅವ್ರು ಬೆಳಿಬೇಕಲ್ವಾ? ಬೆಳೆಸೋಣ ಅವ್ರನ್ನ. ಬೇರೆ ಕಡೆಯಿಂದ ಬಂದು ಮಾಡೋದಕ್ಕಿಂತ ಬೇರೆಯವ್ರನ್ನ ಕರೆಸಿ, ಬಾಂಬೆ ಚೆನ್ನೈಯಿಂದ ಕರೆಸಿ ಮಾಡೋದಕ್ಕೆ ನಮ್ಮ ಹುಡುಗರು ಬೆಳೆದಾಗ ಒಂದು ಇಲ್ಲಿರೋ ಕನ್ನಡ ಜನಗಳೇ ಊಟ ಮಾಡ್ತಾರೆ. ಬೇರೆ ಕಡೆಯಿಂದ ಯಾಕೆ ಕರೆಸ್ಬೇಕು? ಟೀಮ್ ನೋಡ್ತಿದ್ರೆ ಎಲ್ಲರಿಗೂ ಈ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಪ್ರೀತಿ ಇದೆ. 100%. ಮತ್ತೆ ಇವರು ಗಂಗಾಧರ್ ಅಂತ ಡ್ರೈವರು, ಪ್ಲಸ್ ಡ್ರೈವಿಂಗ್ ಮಾಡ್ಕೊಂಡು ಈಗ ಆಪ್ರೇಟಿಂಗ್ ಎಲ್ಲ ಕಲ್ತಿದ್ದಾರೆ. ಇನ್ನೊಂದಿಬ್ರು 3 ಇದ್ದಾರೆ ಆಪ್ರೇಟ್ರು. ನಾವಿಲ್ಲ ಅಂದ್ರೂ ಮಾಡ್ತಾರೆ. ಅವರು ಬಂದಿಲ್ಲ. ಒಬ್ಬ ಶ್ರೇಯಸ್ಸು ಮತ್ತೆ ಗಾಂಧಿ ಅಂತ ಇಬ್ರು ಇದ್ದಾರೆ. ಅಂದ್ರೆ ಈ ಗಾಡಿಗಳಂತಲ್ಲ, ಗ್ರಿಪ್ ನಾವು ಸಪೋಸ್ ನಮ್ಮ ಪಾರ್ಟ್ನರ್ ಇಲ್ಲದೆ ಹೋದ್ರು ಅವ್ರು ಮೇಂಟೈನ್ ಮಾಡ್ತಾರೆ. ಅವ್ರು ಬಿಟ್ರೆ ಇವರೊಬ್ಬರು ಈಗ ಇತ್ತೀಚೆಗೆ ಇವರು ಸ್ವಲ್ಪ ಇದಾಗಿದೆ. ಮತ್ತೆ ಡ್ರೈವಿಂಗ್ ಎಲ್ಲ ಗಾಡಿ, ಯಾವುದೇ ಗಾಡಿ ಕೊಟ್ಟರು ಡ್ರೈವಿಂಗ್ ಹಿಂಗಂದ್ರೆ ನಾವು ನೈಟ್ ಮಾಡಿ ಡೇ ಜರ್ನಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನಾವು ನಿದ್ದೆ ಮಾಡಿದ್ರೆ ನೈಟ್ ಡೇ ಮಾಡಿ ಮತ್ತೆ ನೈಟ್ ಮಾಡಿದ್ರೆ ನಾವು ನಿದ್ದೆ ಮಾಡ್ತೀವಿ ಒಂದು ಟೈಮಲ್ಲಿ ಅದ್ರ ಜರ್ನಿಯಲ್ಲೇ. ಈ ಮನುಷ್ಯ ನಿದ್ದೆನೂ ಮಾಡಿದೆ, ಡ್ರೈವಿಂಗು ಮಾಡ್ತಾನೆ, ಕೆಲಸನೂ ಮಾಡ್ತಾರೆ ಸಪೋರ್ಟಿಗೆ. ಅಷ್ಟು ತುಂಬಾ ಕಷ್ಟಜೀವಿ. ಹೌದು ಸರ್. ಇವಾಗ ನಾವು ಮಂಗಳೂರಲ್ಲಿ ಸಪೋಸ್ ಡೇ ಶೂಟ್ ಮಾಡಿ ನೈಟ್ ಜರ್ನಿ, ಅವತ್ತು ನೈಟ್ ಜರ್ನಿ ಮಾಡ್ತೀರಿ. ಬೆಳಗ್ಗೆ ಮತ್ತೆ ಬೆಂಗಳೂರಲ್ಲಿ ನಮ್ಗೆ ಶೂಟ್ ಇರುತ್ತೆ. ನಾವು ಅಟ್ಲೀಸ್ಟ್ ನೈಟ್ ನಿದ್ದೆ ಮಾಡ್ತೀರಿ, ರೆಸ್ಟ್ ಅಂತ. ಮನುಷ್ಯ ಮಾಡಲ್ಲ. ನೈಟ್ ಜರ್ನಿ ಮಾಡ್ಕೊಂಬಂದು ಇಲ್ಲಿ ಆಫೀಸ್ಗೆ ಏನು ಬೇಕು ನಮ್ಮನ್ನು ಬಿಟ್ಟು ಮತ್ತೆ ಇಮಿಡಿಯೇಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀವಿ. 2-3 ಡೇಸು ಒಂದೇ ಕಾಸ್ಟ್ಯೂಮ್ ಚೇಂಜ್ ಇಲ್ಲದೆ ಒಂದು ಶೂಟ್ ಮಾಡಿದ್ದಾನೆ ಪಾಪ. ಇಂಥವರೆಲ್ಲ ತುಂಬ ಕಷ್ಟಜೀವಿ ನಮ್ಮ ಗಂಗಾಧರ್ ಅಂತ. ನಾನು ಸರ್, ನಾವು ಯಾರು ಅಂತ ನಾನು ಹಿಂದೆ ಮುಂದೆ ನೋಡಿದಿಲ್ಲ. ನಮಗೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಯಾವತ್ತೂ ನಾನು ಇನ್ವೈಟ್ ಮಾಡ್ತೀನಿ. ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಈ ನಾಟಕ ಮಾಡೋರು ಮಾಡೋರು ಅವ್ರನ್ನ ನಂಬೋಕೂ ಅಲ್ಲ, ಇದು ಇಲ್ಲ. ಸ್ಪೆಷಲ್ ಮೈನು ನಾನು ಪ್ರತಿಯೊಂದು ಗಮನಿಸ್ತೀನಿ. ಕೆಲಸ ಮಾಡೋದ್ಮೇಲೆ ನಮ್ಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಹೆಂಗೆ ಇದು ಮಾಡ್ತಾರೆ, ನಮ್ಗೆ ಅವ್ರ ಸಪೋರ್ಟ್ ಇದ್ರೇನೆ ನಾವು ಟೀಮ್ ವರ್ಕ್. ಇವಾಗ ಮೊನ್ನೆ ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. 4 ಪಿಕ್ಚರ್ 2 ಪಿಕ್ಚರು 5 ಪಿಕ್ಚರ್ ಈ ತರ ಆಗ್ಬಿಟ್ಟು ಒಂದೇ ದಿನ. ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಕಡೆ ಒಬ್ಬರೇ ಮೇಂಟೈನ್ ಮಾಡಬೇಕು. ಆ ಥರ ಎಲ್ಲ ಮಾಡಿದ್ದಾರೆ. ಒಬ್ಬರೇ ಹೋಗಿ ಮೈಸೂರಿಗೆ ಹೋಗಿ ವರ್ಕ್ ಮಾಡ್ಕೊಂಬಂದಿದ್ದಾರೆ. ಅಲ್ಲಿ ಯಾರನ್ನೋ ಒಬ್ರನ್ನ ಸಪೋರ್ಟ್ ತಗೊಂಡು ಈ ಥರ. ನಮ್ಮ ಟೀಮಲ್ಲಿ ಏನು ಅಂತಂದ್ರೆ ಯಾರು ಸಂಬಳಕ್ಕೆ ಆಗಲಿ ದುಡ್ಡಿಗೆ ಆಗಲಿ ಅಂತ ಮಾಡೋದು ಎಲ್ಲ ಒಂದು ಪ್ರೀತಿ ವಿಶ್ವಾಸ. ಸಿನಿಮಾ ಅಂದಾಗ ಕೆಲಸದ ಮೇಲೆ ಬಾರಿ ಯಾವ್ದಾರ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದನ್ನ ಪ್ರೀತಿಯಿಂದ ಮಾಡಿದಾಗ ಅದು ನಮ್ಮನ್ನ ಹೋಗುತ್ತೆ. ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವೋ ಅದು ನಮ್ಮನ್ನ ಹೋಗಲ್ಲ. ಈಗ ನೋಡಿ ಅವ್ರನ್ನೆಲ್ಲ ಸೀನಿಯರ್ ಅನ್ನೋದು ಅದಕ್ಕೆ ನೋಡಿ ಅವ್ರನ್ನ ನಾವು ಇವ್ರಿಗೆ ಎಷ್ಟೋ ಸಲ ನಮ್ಮ ಮೇಲೆ ಬೇಜಾರಾಗ್ಬಿಟ್ಟಿದೆ. ಏನ್ ಮಾಡ್ತೀವಿ ಗೊತ್ತಾ, ಫುಲ್ ನೈಟ್ ಶೂಟಿಂಗ್ ಮಾಡಿಸಿ ಬೆಳಗ್ಗೆ ಲಿಸ್ಟ್ ಹಾಕ್ಬಿಡ್ತೀನಿ. ಏನ್ ಮಾಡ್ತೀರೋ ಗೊತ್ತಿಲ್ಲ, ಬೆಳಗ್ಗೆ ಅಲ್ಲಿ ಹೋಗ್ಬೇಕು ಅಂತ ಹೋಗಿದ್ರೆ ಮತ್ತೆ ನೈಟ್ ಮತ್ತೆ ಇಲ್ಲಿಗೆ ಬರ್ಬೇಕು ಅಂತ ಕರ್ಸಿದ್ದೀನಿ. ಬೈಕಂಡ್ರು ಪರವಾಗಿಲ್ಲ ಅಂದ್ರೆ ಮಾಡ್ತಾರೆ. ಆ ತರ ಎಲ್ಲ ಇವರೆಲ್ಲ ಹಂಗೆ ಕೆಲಸ ಮಾಡೋದ್ರಿಂದ ನಮ್ಗೆ ಇವರು ಬೇರೆ 4 ಜನ ಬಂದಿಲ್ಲ, ಬೇರೆ ಡ್ಯೂಟಿಗೆ ಹೋಗಿದ್ದಾರೆ. ಇವನ್ ದರ್ಶನ್ ಅಂತ ಈಗ ಹೊಸದಾಗಿ ಒಂದು 2-3 ತಿಂಗಳಾಯ್ತು. ಸ್ವಲ್ಪ ಪಿಕಪ್ ಆಗ್ತಾನೆ. ರೋಹಿತ್ ಅಂತ ಒಂದು 1 ಇಯರ್ ಆತ ಬಂತು, ಚೆನ್ನಾಗಿ ಮಾಡ. ಅವರು ಈಶ್ವರ್ ಅಂತ. ಇನ್ನ ಪವನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು ಬಂದಿಲ್ಲ. ಶ್ರೇಯಸ್ಸು, ಗಾಂಧಿ ಮತ್ತೆ ನಾವಿಲ್ಲಿ ಒಂದು 10-12 ಜನ ಇದ್ದೀವಿ. ಕೆಲವ್ರನ್ನೆಲ್ಲ ನಾವು ಬೇಕಾದಾಗ ಹೊರಗಡೆಯಿಂದ ಕರ್ಸ್ಕೊಳ್ತೀವಿ. ಬೇರೆ ಹೊರಗಡೆಯಿಂದ ಲೈಟ್ ಮ್ಯಾನ್ಸ್ ನಾವು ಅವಶ್ಯಕತೆ ಇದ್ದಾಗ ಒಂದ್ಸಲ ಸಲ ಇಷ್ಟು ಜನ ಮ್ಯಾನೇಜ್ ಮಾಡಕ್ ಆಗಲ್ಲ. ಒಂದೇ ಒಂದು ಪ್ರೋಗ್ರಾಮ್ ಇತ್ತಂದ್ರೆ ಅದಕ್ಕೆ 4 ಜನ ಹೋಗ್ತಾರೆ, ಇನ್ನಿಬ್ರು ರೆಸ್ಟ್ ಮಾಡ್ತಾರೆ. ಎಲ್ಲ ಅಡ್ಜಸ್ಟ್ ಸರ್. ಇಲ್ಲ, ಇವ್ರು ಬ್ಯಾಚುಲರ್ಸ್, ಇವ್ರು 3 ಜನ ಇಲ್ಲೇ ಆಪೋಸಿಟ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ಇನ್ನೆಲ್ಲ ಇವ್ರು ಫ್ಯಾಮಿಲಿ ಮ್ಯಾನ್ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂತಾರೆ. ನಮ್ದು ಇಲ್ಲೇ ಸುಂಕದಕಟ್ಟೆ, ಅವರು ಸುಂಕದಕಟ್ಟೆ, ಇವರು ಅಪ್ ಅಂಡ್ ಡೌನ್. ನಾನು ಇಲ್ಲಿ 6 ವರ್ಷ ಆಯ್ತು ಬಂದು. ನಾನು ಅವ್ರಿಗೆ ಸಪೋರ್ಟ್ ಆಗಿದ್ದೀನಿ.
ಅವರು ನನಗೆ ಸಪೋರ್ಟ್ ಆಗಿದ್ದಾರೆ. ಆಫೀಸಲ್ಲಿ ಎಲ್ಲರೂ ಯಾವುದೇ ಥರದ ಗಲಾಟೆ ಇಲ್ಲ, ಎಲ್ಲ ಚೆನ್ನಾಗಿ ಈ ಕೆಲಸ ಮುಗಿಸ್ಕೊಂಡ್ಬಂದು ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಎಲ್ಲರೂ ಹೋಗ್ಲಿ ಆಮೇಲೆ ಹೋಗೋಣ ಇರೋಣ, ಅದೊಂದು ನಮಗೆ ಮನೆ ಥರ ಒಂದು ಫ್ಯಾಮಿಲಿ ಥರ ಸೆಟ್ ಆಗ್ಬಿಟ್ಟೈತೆ. ನಾವು ಇಲ್ಲಿ ಇತ್ತು ಅಂದ್ರೆ ನೈಟ್ ಆ್ಯಂಡ್ ಇರುವಂಥವ್ರು ಇಲ್ಲೇ ಇದ್ವಿ. ಸರ್ ಭಾರಿ ಖುಷಿ ಆಯ್ತು ನಿಮ್ಗೆ ನೋಡಿ. ಅಂದ್ರೆ ಇದು ಒಂಥರ ಮಾದರಿ. ನೀವು ಸೀನಿಯರ್ ಹೇಳಿದ್ರಲ್ಲ ಸರ್, ಅಂದ್ರೆ ಹಣ ದುಡ್ಡು ಅವಶ್ಯಕತೆ ಅಲ್ಲ, ಕೆಲಸ ಮುಖ್ಯ, ನಂಬಿಕೆ ಮುಖ್ಯ, ಪ್ರೀತಿ. ಇದರಲ್ಲಿ ಒಂದು ಮುಖ್ಯ ಸರ್, ನಾನು ಒಂದು ಹೇಳ್ತೀನಿ, ಅವು ದುಡ್ಡು ಹುಡುಕಬಾರ್ದು. ಕೆಲಸ ಹುಡುಕಿ ಹೆಸರು ಮಾಡಿ ದುಡ್ಡು ಅದಾಗಿ ಹುಡುಕು. ದುಡ್ಡು ನಮ್ಮನ್ನು ಹುಡುಕ್ಬೇಕೆ ಹೊರತು ನಾವು ದುಡ್ಡನ್ನು ಹುಡುಕೋ ಅವಶ್ಯಕತೆ ಇದೆ. ಕೆಲಸ ಕಲ್ತ್ಬಿಟ್ಟು ನಾವು ಹೇಳಿದಾಗ ಅದೇ ತಾನಾಗೆ ಬರುತ್ತೆ. ನಮ್ಗೊಂದು ಇದ್ದಿಲ್ಲ ಅಂದ್ಬಿಟ್ಟು ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಏಕೆಂತಂದರೆ ನೇಮ್ ಬೇಕು. ನಮ್ಮ ಕಂಪ್ನಿಯಲ್ಲಿ ಅವ್ರು ಕರಿತವ್ರು ಅಂದ್ರೆ ಅವರೊಂದು ರಿಕ್ವೈರ್ಮೆಂಟ್ ಮಾಡಿಕೊಳ್ತಾರೆ. ಇವ್ರು ಬಂತವ್ರು ನಮ್ಮ ಕೆಲಸ ಈಸಿ ಆಗುತ್ತೆ. ಅಲ್ಲಿಗೆ ಅವ್ರ ಹೆಸರು ಉಳಿಸ್ಬೇಕು ಅಂದ್ರೆ ನಾವು ಕಷ್ಟಪಡಲೇಬೇಕು. ಈಗ ನಾವು ಸುಖಕ್ಕೋಸ್ಕರ ಹೋಯ್ತು ಅಂದ್ರೆ ಅವ್ರ ಹೆಸರು ಉಳಿಯಲ್ಲ. ಅವ್ರ ಹೆಸರು ಉಳಿದ್ರೆ ಅವ್ರು ನಮ್ಮ ಹೆಸರು ಆಟೋಮೆಟಿಕ್ಕಾಗಿ ಉಳಿಸೇ ಉಳಿಸ್ತಾರೆ. ಯಾಕೆಂದ್ರೆ ಅವ್ರಿಗೂ ನನ್ನ ತಮ್ಮ ಇದ್ದಂಗೆ ಅಂತ ಭಾವನೆಗಳು ಬಂದುಬಿಟ್ಟಿರ್ತವೆ. ನಮ್ಮನ್ನೆಲ್ಲರೂ ಹಂಗೆ ನೋಡ್ತಾರೆ. ಇವತ್ತರೆಗೂ ನಾವೇನು ಮನೇಲಿ ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ಮು ಅಂತ ನಾವು ಯಾವತ್ತೂ ಏನು ಕಷ್ಟ ಬಿದ್ದಿಲ್ಲ. ಇಲ್ಲಿಗೆ ಬಂದಾಗಿಂದ ಎಲ್ಲದಕ್ಕೂ ಅವರೇ ನಮ್ಮನ್ನೆಲ್ಲ ಚೆನ್ನಾಗಿ ನಾವು ಅದ್ರ ತಕ್ಕಂಗೆ ನಮ್ಮ ಅಣ್ಣ ಅಂದ್ಕೊಂಡೆ ನಾವು ಯಾರೂ ಯಾವುದೇ ಥರದ ಮೋಸ ಇಲ್ಲದಂಗೆ ಅವರು ನಿಯತ್ತಾಗಿ ನಾವು ಇದ್ವಿ. ಭಾರಿ ಒಳ್ಳೆ ಟೀಮ್ ಸರ್, ನಿಮ್ಗೆ ನೋಡಿ ಖುಷಿ ಆಯ್ತು ಮಾಡಿಸಿದ್ದಕ್ಕೆ. ಬಟ್ ಏನಂದ್ರೆ ವೀಕ್ಷಕರು, ಈ ಥರ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಬಹುಶಃ ಇವರೆಲ್ಲ ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಥರ ಪರಿಚಯ ಮಾಡಿಸ್ಕೊಡಕ್ಕೆ ತುಂಬ ಥ್ಯಾಂಕ್ಸ್. ಒಳ್ಳೆ ಟೀಮು. ಓಕೆ ಸರ್, ಓಕೆ, ಒಳ್ಳೆದಾಗಿ ಮುಂದೆ ಹೋಗೋಣ. ಆಮೇಲೆ ಇಲ್ಲೊಂದು ಸೆಟಪ್ ಇದೆ, ರಿಗ್ ಸೆಟಪ್. ಈ ಕಾರ್ದು ಒಂದು ಪೈಪ್ ಸೆಟಪ್ ಏನಿದೆಯೋ ಅಲ್ಲೊಂದು ಏನು ಸೆಟಪ್ ಇದೆ, ಇದು ಬಿಗ್ ಸೆಟಪ್. ಅದು ಹೆವಿ, ಮೂರು ಕ್ಯಾಮ್ರಾ ಅಟ್ ಎ ಟೈಮ್ ಹಾಕ್ಬೋದು. ಇದು ಬಂದು ಮಿನಿ ಸೆಟಪ್ ಅಂತ. ಈ ಮಿನಿ ಸೆಟಪ್ ಏನಕ್ಕೆ ಮಾಡಿದ್ರು ಅಂದರೆ, ಈ ಸೀರಿಯಲ್ಸು ಮತ್ತು ಈ ಸಣ್ಣ ಲೋ ಬಜೆಟ್ ಸಿನಿಮಾ ಅವರು ಪಾಪ ರಿಕ್ಷಾಟ್ ತೆಗಿಬೇಕಂತ ಕನಸಿರುತ್ತೆ, ಬಜೆಟ್ ಜಾಸ್ತಿ ಆಗುತ್ತೆ. ಆ ಥರನವ್ರಿಗೆ ಏನು ಮಾಡ್ತೀರಿ, ಕಡಿಮೆ ಪ್ರೈಸಲ್ಲಿ ಕೊಡೋವಂಥ ರಿಗ್ ಇದು. ಇದು ಪೈಪ್ ರಿಗ್ಗೆ ಅಷ್ಟು ಎಕ್ವಿಪ್ಮೆಂಟ್ಸ್ ಇರಲ್ಲ. ಈಗ ಕಾರಲ್ಲಿ ಫ್ರಂಟು ಸೈಡು, ಬೈಕಲ್ಲಿ ಒಂದು ಫ್ರಂಟು, ಈ ಥರ ಶಾರ್ಟ್ಸು ನಾರ್ಮಲಾಗಿ ಎಲ್ಲ ತೊಗೊಬೋದು. ಈ ಡಬಲ್ ಕ್ಯಾಮ್ರಾ, 3 ಕ್ಯಾಮ್ರಾ, ಇನ್ನೊಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಇದು ಹಂಗಲ್ಲ. ಒಂದೇ ಈ ಸೆಟಪ್ಪು. ಯಾವುದಕ್ಕೆ ಬೇಕಾದ್ರೂ ಒಂದು ಕ್ಯಾಮ್ರಾ ಹಾಕ್ಕೊಂಡು ಶಾರ್ಟ್ ತಗೊಬೋದು. ಮತ್ತು ಬಜೆಟ್ ಅವ್ರಿಗೆ ಕಮ್ಮಿ ಅಲ್ಲಿ ವರ್ಕೌಟ್ ಆಗುತ್ತೆ. ಕೆಲವ್ರಿಗೆ ಒಂದೇ ಒಂದು ಶಾರ್ಟ್ ತಗೊಡ್ಬೇಕು ಇವತ್ತು, ಜಾಸ್ತಿ ಇರಲ್ಲ, ಅವ್ರಿಗೆ ಈ ಸೆಟಪ್ ಕಳಿಸ್ತೀವಿ. ರೇಟು ಕಡಿಮೆ ಆಗುತ್ತೆ, ಬಜೆಟ್. ನಮ್ಗೆ ಆ ರಿಗಿಗೆ ಅಂದರೆ ನಾವು 4 ಜನ ಹೋಗ್ತೀರಿ, ಆಪ್ರೇಟ್ರು ಅಸಿಸ್ಟೆಂಟ್ಸು. ಬಟ್ ಈ ರಿಗಿಗೆ ಇಬ್ಬರೇ ಆ ಥರ. ಯಾಕಂದರೆ ಎಲ್ಲನೂ ಇರಬೇಕು, ಲೋ ಬಜೆಟ್ದು ಇರಬೇಕು, ಹೈ ಬಜೆಟ್ದು ಇರಬೇಕು ಎಕ್ವಿಪ್ಮೆಂಟ್ಸು. ಬಟ್ ಎಷ್ಟೋ ಜನ ಎಕ್ವಿಪ್ಮೆಂಟ್ ಅಂದರೆ ಎಲ್ಲ ಒಂದೇ ಅಲ್ವಾ ಅನ್ಕೊತಾರೆ. ನೀವು ನೋಡಿದ್ರಲ್ಲ ಗಾಡಿಯಲ್ಲಿ ಎಷ್ಟು ಐಟಮ್ ಇದೆ, ಇಲ್ಲಿ ಎಷ್ಟು ಐಟಮ್ ಇದೆ. ಇಲ್ಲಿ 1, 2, 3, ಇದೊಂದು 4, ಇಷ್ಟೇ ಐಟಮ್ ಇದೆ, ಇಷ್ಟೇ. ಅಂದರೆ ಅವ್ರಿಗೆ ಶಾರ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಬಟ್ ರೇಟು ಬಜೆಟ್ ಉಳಿಬೇಕು. ನಾವು ಜಾಸ್ತಿ ಎಕ್ವಿಪ್ಮೆಂಟ್ ತೊಗೊಂಡಿದ್ದು ಜಾಸ್ತಿ ಬೆಲೆ ಇರುತ್ತೆ, ಇದು ಕಮ್ಮಿ ಇರುತ್ತೆ. ಕಮ್ಮಿ ಕೇಳಿದವ್ರು ಕಮ್ಮಿ, ಜಾಸ್ತಿ ಕೇಳಿದವ್ರು ಜಾಸ್ತಿ. ಆ ಥರ ನಿಮಗೆ ಈಗ ಫ್ಲೇಟ್ ಮಿಲ್ಸ್ಗೂ ಫುಲ್ ಮಿಲ್ಸ್ಗೂ ವ್ಯತ್ಯಾಸ ಇದೆ. ಹಂಗತೆ ಥರ ಪ್ಲೇಟ್ ಮಿಲ್ಸು, ಫುಲ್ ಮಿಲ್ಸ್. ಸರ್ ಅಂದರೆ ಇವಾಗ ಅಂದಾಜು ಈ ಪ್ಲೇಟ್ ಮಿಲ್ಸ್ ಕೇಳ್ತೀನಿ ಎಷ್ಟಾಗುತ್ತೆ ಸರ್? ಇದರಲ್ಲೂ ಏನು ಕಮ್ಮಿ ಇಲ್ಲ ಸರ್. ಅಡಾಪ್ಟ್ರು ನೋಡಿ, ಒಂದು ಟ್ರೈ ಫುಲ್ ಇದೆ, ಮತ್ತು ಇದರಲ್ಲಿ ಐಟಮ್ ಎಲ್ಲ ಇದೆ. ಬಟ್ ಏನಂದರೆ ಅದರಲ್ಲಿ ಆಟ ಆಡಿದಷ್ಟು ಇದರಲ್ಲಿ ಆಡೋಕ್ಕಾಗೋದಿಲ್ಲ. ಲಿಮಿಟೇಷನ್ ಎಕ್ವಿಪ್ಮೆಂಟ್ಸ್. ಬಟ್ ಏನೋ ರಿಕ್ಷಾ ಇವಾಗ ಅದರಲ್ಲಿ ಏನಂದರೆ ನಾವು ಜೀಪ್ ಬಿಟ್ಟು ಅಲ್ಲಿ ಬಿಟ್ಟು 6 ಅಡಿ ಲಾಂಗ್ ಕೇಳಿದ್ರು, ಈ ಗಾಡಿ ಶಾರ್ಟ್ ತೆಗಿಬೇಕಂದ್ರೆ 6 ಅಡಿ ಅಂದ್ರೆ ಇಲ್ಲಿವರೆಗೂ ಕ್ಯಾಮ್ರಾ ಬೇಕಂದ್ರೆ ಆ ಐಟಮಲ್ಲಿ ನಾವು ಮಾಡ್ಕೊಡ್ತೀವಿ. ಈ ಗಾಡಿಯಲ್ಲಿ 3 ಅಡಿಗೆ ಬರುತ್ತೆ ಅಷ್ಟೇ. 6 ಅಡಿ ಶಾರ್ಟು ಹೋಗಿ 3 ಅಡಿ ಆಗುತ್ತೆ ಅಷ್ಟೇ. ಯೂಸ್ ಮಾಡೋದು ಇದ್ದಾರೆ ಸರ್, ಎಲ್ಲ ಥರ ಕಳಿಸ್ತಾರೆ. ಸೊ ರಿಗ್ ಶಾರ್ಟ್ ಬೇಕೇ ಬೇಕು ಅನ್ನೋರು ಇದು ಚಿಕ್ಕದು ಅವ್ರಿಗೆ ಬಜೆಟ್ ಲಿಮಿಟೇಷನ್ ಮತ್ತು ಶಾರ್ಟ್ಸ್ ಕಮ್ಮಿ ಇರುತ್ತೆ. ಅವರು ಹೆವಿ ವರ್ಕ್ ಇದ್ದರೆ ಹೆವಿ ತೊಗೊಳ್ತಾರೆ. ಏನಿಲ್ಲ ಹೆವಿ ಇಲ್ಲ, 1-2 ಶಾರ್ಟ್ ಇದೆ ಅಂದಾಗ ಇದನ್ನು ಕಳಿಸ್ಬೋದು. ಎಲ್ಲರೂ ಪಾಪ ಸಿನಿಮಾ ಮಾಡೋಕ್ಕೆ ಬರ್ತಾರೆ, ಎಲ್ಲರಾದರೂ ಪಾಪ ಬಜೆಟು ಅದು ಇದು ಪಾಪ ಅವ್ರಿಗೂ ಇರ್ತದೆ. ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ನ ಕರ್ಕೊಂಬಂದು ಶೂಟ್ ಮಾಡಬೇಕಂದ್ರೆ ಅವ್ರಿಗೂ ಎಷ್ಟೋ ಇರುತ್ತೆ ಇವಾಗಿನ ಕಾಲದಲ್ಲಿ. ಮತ್ತು ಆ ಡೈರೆಕ್ಟ್ರು ಆ ಪ್ರೊಡ್ಯೂಸರ್ಗೆ ಲಾಸ್ ಆಗ್ದಂಗೆ ಸಿನಿಮಾ ತಗೊಡ್ಬೇಕು. ಅವ್ರಿಗೂ ಬಜೆಟ್ ಸೇವ್ ಮಾಡಿಕೊಟ್ರೆ, ನಮ್ಮ ಟೆಕ್ನಿಷಿಯನ್ ಕಡೆಯಿಂದ ಒಂಚೂರು ಅವ್ರಿಗೂ ಸೇವ್ ಆದರೆ ಅವ್ರ ಸಿನಿಮಾನು ಹೆಲ್ಪ್ ಆಗುತ್ತೆ ಅನ್ನೋ ಇದಕ್ಕೆ ಇದು ಕಾನ್ಸೆಪ್ಟ್ ಮಾಡ್ಕೊಂಡು. ಅದು ಅಷ್ಟೇ. ಟ್ರಸ್ಸು ನಮ್ಮದು ಟ್ರಸ್ ಇದೆಯಲ್ಲ, ಅದು ಈವೆಂಟ್ನವ್ರ ಹತ್ರನೂ ಸಿಗುತ್ತೆ ಟ್ರಸ್ಸು.
ಹೌದು ಈವೆಂಟ್ ಕೆಲವ್ರು ಗೊತ್ತಿಲ್ಲದೆ ಈವೆಂಟ್ನವ್ರದ್ದು ಅದು ಇದು ಮಾಡ್ತಾರೆ. ನಾವು ಏನೂ ಇಲ್ಲ, ಈವೆಂಟ್ನವ್ರ ಹತ್ರ ನೀವು ವಿಚಾರಿಸ್ಬಿಟ್ಟು ಅವ್ರಿಗಿನ್ನ 2,000 ರೂಪಾಯಿ ನಮಗೆ ಕಮ್ಮಿ ಕೊಡಿ, ನಾವೇ ಮಾಡ್ಬೋದು. ಎಷ್ಟಾಗ್ಬೋದು ಸರ್ ಒಂದು ಅಪ್ರಾಕ್ಸಿಮೇಟ್ ಒಂದು ಬಡ್ಜೆಟ್ ನಿಮ್ಮ ಹತ್ರ ಬಂತು ಅಂದರೆ ಏನು ಚಾರ್ಜ್ ಮಾಡ್ತೀರಾ ಸರ್? ನಾವು ಬಜೆಟ್ ನಮ್ಮದು ಹೇಳೋಕ್ಕೆ ಆಗಲ್ಲ, ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮದು ಪ್ರೈಸ್ ಇದಾಗುತ್ತೆ. ಹಂಗೆ ಹೇಳೋಕ್ಕೆ ಬರಲ್ಲ ಯಾವುದನ್ನು ಅಷ್ಟೇ. ಸೊ ಅದು ಒಂದೊಂದು ಎಕ್ವಿಪ್ಮೆಂಟ್ಸ್ಗೆ ಒಂದೊಂದು ಇರುತ್ತೆ. ಆ ಎಕ್ವಿಪ್ಮೆಂಟ್ಸ್ಗೆ ಏನು ಕೇಳ್ತಾರೋ ಅದ್ರ ಮೇಲೆ ನಾವು ಬಜೆಟ್ ಇದು ಮಾಡ್ತೀವಿ ಸರ್. ಸೊ ಒಂದು ಎಕ್ವಿಪ್ಮೆಂಟ್ಸ್ ಆ್ಯಡ್ ಆಗ್ಬೋದು, ಕಮ್ಮಿ ಆಗ್ಬೋದು, ಅದ್ರ ಮೇಲೆ ಆ ಥರ. ಇದೇನು ಸರ್ ಇದು ಚಿತ್ರೀಕರಣ ನಮ್ಮ ಜೀವನ? ಹೌದು ಸರ್, ನಮ್ಮ ಗಾಡಿಗಳ ಮೇಲೆಲ್ಲ ನಾವು ಜೀವನ ನಮ್ಮದು ಇರೋದೇ ಫಿಲಮ್ಮು. ಓಕೆ, ಫಿಲಮ್ ಶೂಟ್ ಮಾಡಿದ್ರೆ ನಮಗೆ ಲೈಫು, ಅದಕ್ಕೆ ನಮ್ಮ ಜೀವನ. ಈ ಗಾಡಿ ಮುಂದೆ ಚಿತ್ರೀಕರಣ ವಾಹನ, ಓಕೆ, ಇದು ಚಿತ್ರೀಕರಣ ನಮ್ಮ ಜೀವನ. ಇಲ್ಲೂ ಅಷ್ಟೇ. ಮತ್ತು ಆ ರಿಗ್ ವೆಹಿಕಲ್ ಆ ಗಾಡಿ ಮೇಲೂ ಅಲ್ಲಿಯೂ ಇದೆ. ಮತ್ತೆ ನಮ್ಮ ಹೊಸ್ದಾಗಿ ತೊಗೊಂಡಿದ್ರಲ್ಲ ATV, ಆ ಗಾಡಿಯಲ್ಲೂ ಹಾಕ್ಸಿದ್ರಿ ಅದನ್ನು. ಸೊ ಎಲ್ಲ ಹಿಂದ್ಗಡೆ ಚಿತ್ರೀಕರಣ ನಮ್ಮ ಜೀವನ ಸರ್. ಇನ್ನೊಂದು ಇದರಲ್ಲಿ ಹೆಲ್ಮೆಟ್ ರಿಗ್ ಅಂತ ಇದೆ. ಹೆಲ್ಮೆಟ್, ತಲೆಗೆ ಹೆಲ್ಮೆಟ್ ಹಾಕೊಂಡು ಕ್ಯಾಮ್ರಾ ಇಲ್ಲಿ ಬರುತ್ತೆ ಹೆಲ್ಮೆಟ್. ನಾವು ಐ ಬಾಲ್ ನಾವು ಯಾರನ್ನ ನೋಡಿದ್ರೆ ಅವ್ರು ಕ್ಯಾಪ್ಚರ್ ಆಗುತ್ತೆ. ಹೆಲ್ಮೆಟ್ ರಿಗ್ ಬಾಕ್ಸ್ ಇದು, ಅದೊಂದು ರಿಗ್ ಇದೆ ಹೆಲ್ಮೆಟ್ದು. ಓಕೆ, ನೋಡ್ಬೋದಾ? ಆಗುತ್ತೆ ಸರ್ ಅಲ್ಲೇ. ಇದು ಹೆಲ್ಮೆಟ್ ರಿಗ್ಗು. ನಿಮಗೆ ಇಲ್ಲಿಂದ ಇದು ಬಂದು ಇಲ್ಲಿ ಕ್ಯಾಮ್ರಾ ಇಲ್ಲಿ ಫಿಟ್ ಆಗುತ್ತೆ, ತಲೆಗೆ ಹಾಕ್ಕೊಂಡ್ರೆ. ಮತ್ತು ಇಲ್ಲಿ ಕೌಂಟ್ರ್ ವೆಯ್ಟ್ ಕೊಡ್ತೀರಿ ಇಲ್ಲಿ ತಲೆಗೆ ಕೊಟ್ಬಿಟ್ರೆ ಅವರು ಯಾವ ಥರ ತಲೆ ಯಾವ ಥರ ಹಿಂಗೆ ಕ್ಯಾಮ್ರಾ ಐಬಾಲ್ ಹೆಂಗೆ ಶಿಫ್ಟ್ ಆಗುತ್ತೋ ಅದಕ್ಕೆಲ್ಲ ಇದು ಹೆಲ್ಮೆಟ್ ರಿಗ್. ಇದು ಮೂವಿಗೆ ಅಷ್ಟು ಯೂಸ್ ಇಲ್ಲ, ಆ್ಯಡ್ ಶೂಟಿಗೆ ಮಾತ್ರ ಯೂಸ್. ಆ್ಯಡಿಗೆ ಮಾತ್ರ. ನೀವು ಎಲ್ಲದಕ್ಕೂ ಬೇಕು ಅಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ರಿ ಸರ್. ಬ್ರ್ಯಾಂಡ್ಗಾಗಲಿ, ಸಿನಿಮಾಗಾಗಲಿ, ಇನ್ನೊಂದಕ್ಕಾಗಲಿ, ಏನಕ್ಕಾದ್ರೂ ಸರಿ. ಬಟ್ ನಮ್ಮದು ಲೈಫೇ ಸಿನಿಮಾ ಅಷ್ಟೇ. ಮತ್ತು ಇದೊಂದು ಸಕ್ಷನ್ ಕಪ್ ರಿಗ್ ಅಂತ. ಇದು ಚಿಕ್ಕ ಕ್ಯಾಮ್ರಾಗೆ ಇದು ನೀವು ಶೂಟ್ ಮಾಡ್ತಾ ಇರಲ್ಲ ಈಗ, ಆ ಕ್ಯಾಮ್ರಾ ರಿಗ್ ಇದು. ಈ ಥರ ಚಿಕ್ಕದು ಕ್ಯಾಮ್ರಾ ಇದು ಹಾಕಿ ನಿಮಗೆ ಎಲ್ಲಿ ಬೇಕಾದ್ರೂ ಕಿಮ್ ಹಾಕಿ ಲಾಕ್ ಮಾಡಿ ಕ್ಯಾಮ್ರಾ ಹಾಕ್ಬೋದು. ಬರಲ್ವಾ ಸರ್? ಬರಲ್ಲ, ಏನು ಮಾಡಿದ್ರು ಬರಲ್ಲ. ಈ ಥರ ಹಾಕಿ ಇದರ ಬುಷ್ ಹಾಕಿ ಇದರಿಂದ ಸೆಟಪ್ ಮಾಡಿ ಒಂದು ಚಿಕ್ಕ ಚಿಕ್ಕ ಕ್ಯಾಮ್ರಾಗೆ ವೆಯ್ಟ್ಲೆಸ್ ಮಾಡೋಕ್ಕೆ ಈ ಥರ. ಇದು ಸಕ್ಷನ್ ಕಪ್ ರಿಗ್ ಅಂತ ಇದೆ. ಇದನ್ನು ಇಟ್ಟಿದ್ರಿ. ಯಾರು ಏನು ಕೇಳಿದ್ರಿ ಇಲ್ಲ ಅನ್ಬಾರ್ದು ಸರ್. ನಮ್ದು ಏನಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಯಾವ ಟೈಮಲ್ಲಿ ಏನು ಕೇಳ್ತಾರೋ ಗೊತ್ತಿಲ್ಲ. ಬಟ್ ಇದು ಈ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕಂಟಿನ್ಯೂಸ್ ಮಂತೆಲ್ಲ ಯೂಸ್ ಆಗಲ್ಲ. ತಿಂಗಳಲ್ಲಿ 1 ದಿನ 2 ದಿನ ಆ ಥರ ಯೂಸ್ ಆಗುತ್ತೆ. ಇಷ್ಟು ಐಟಮ್ ಇಟ್ಟಿರೋದ್ರಿಂದ ನಮ್ಗೆ ಏನಾಗುತ್ತಂದರೆ ಇದರಿಂದ ಈ ಗಾಡಿಯಿಂದ 2 ದಿನ ಕೆಲಸ ಮಾಡ್ತೀರಿ, ಆ ಗಾಡಿಯಿಂದ 2 ದಿನ ಕೆಲಸ ಮಾಡ್ತೀರಿ, ಅದರಿಂದ ರಿಗ್ಗಿಂದ 1 ವಾರ ಕೆಲಸ ಮಾಡ್ತೀರಿ. ಇನ್ನು ಸಣ್ಣ ಪುಟ್ಟ ಟ್ರಸ್ಸಿಂದ ಒಂದು 10 ಡೇಸ್ ಹಂಗೇನಾದ್ರು ಮಂತ್ ಫುಲ್ ಆಗುತ್ತೆ ರೊಟೇಷನ್ನು. ಏನೋ ಒಂದು ಐಟಮ್ ಹೋಗ್ತಾ ಇರಬೇಕು. ಅದಕ್ಕೆ ಈಗ ಒಂದೇ ಐಟಮ್ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಯಾವುದೋ ಒಂದು ಕೆಲಸ ಸಿಗ್ತಾ ಇರಬೇಕು, ಎಲ್ಲ ಇರಬೇಕು. ಈಗ ಇದು ತಗೊಂಡು ಆಮೇಲೆ ಇದು ಬಂದು ಬೇಸ್ ಇದೆಯಲ್ಲ, ಇದು ನಿಮಗೆ ರಿವಾಲ್ವಿಂಗ್ ಬೇಸ್ ಅಂತ. ಇದು ಒಂದು ರೊಟೇಷನ್ನು. ಇದನ್ನ ಅದಕ್ಕೆ ಫಿಕ್ಸ್ ಮಾಡಿ ಅದ್ರ ಮೇಲೆ ಇದನ್ನ ಫಿಕ್ಸ್ ಮಾಡಿ ಇದ್ರ ಮೇಲೆ ಕಾರು, ಲಾರಿ, ಜೀಪು ಏನು ಬೇಕಾದ್ರೆ ಕುಣಿಸಿದ್ರೆ ತಿರುಗ್ತಾ ಇರುತ್ತೆ. ಫಿಲಮ್ ಶೂಟ್ಗೆ ಸ್ಕಿಡ್ಡಿಂಗ್ ಹೊಡಿಬೇಕು, ಇದು ಮಾಡ್ಬೇಕು. ನೀವು ಗೋಸ್ಟ್ ಸಿನಿಮಾ ನೋಡಿದ್ರ ಶಿವರಾಜ್ ಕುಮಾರ್, ಶಿವಣ್ಣ ಎಂಟ್ರಿಯಲ್ಲಿ ಟಿ ತಿರುಗುತ್ತಲ್ಲ, ಅದು ನಾವೇ ಮಾಡ್ಕೊಟ್ಟಿದ್ದು ಆ ಥರ. ಮತ್ತೆ ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ಸರ್ ಬಂದು ಒಂದು ದೊಣ್ಣೆಯಲ್ಲಿ ಹೊಡಿತಾರೆ, ಜಿಪ್ ತಿರುಗುತ್ತೆ ಕೆರೆ ಕಟ್ಟೆ ಮೇಲೆ. ಆ ಥರ ಶಾರ್ಟ್ಸ್ ಎಲ್ಲ ನಾವು ಮಾಡಿ. ಮತ್ತೆ ಅಧ್ಯಕ್ಷ ಸಾಂಗ್ ಇದೆಯಲ್ಲ, ಆ ಸಾಂಗಲ್ಲಿ ಚರಣ್ ಬರ್ತಾನಲ್ಲ ಆಟೋದಲ್ಲಿ, ಆ ರೊಟೇಷನ್ನು, ಇದೆಲ್ಲ ರಿವಾಲ್ವಿಂಗ್ ಬೇಸ್ ಅಂತ ಈ ಎಕ್ವಿಪ್ಮೆಂಟ್ಸ್ ಅಲ್ಲೇ ಮಾಡಿರೋದು. ಮತ್ತೆ ಅದಕ್ಕೆ ಟ್ರ್ಯಾಕ್ ಇದು 40 ಫೀಟ್ ಇದು ಉದ್ದ ಟ್ರ್ಯಾಕ್ ಮೇಲೆ ರೊಟೇಷನ್ ಆಗಿ ಮುಂದೆ ಹೋಗುತ್ತೆ. ಇದು ಆ ಥರದ್ದು ಎಕ್ವಿಪ್ಮೆಂಟ್ಸು. ಅದಕ್ಕೆ ಬೇಕಾದಂಥ ಜಾಕ್ಸು, ಅದಕ್ಕೆ ಬೇಕಾದಂಥ ಪ್ಲೇಟ್ಸು ಈ ರಿವಾಲ್ವಿಂಗ್ ಬೇಸ್ ಐಟಮ್ಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಂ. ಸೊ ಆ ಥರ ನೀವು ಕಾರ್ ಮೇಲೆ ಕಾರೇ ತಿರುಗಿಸುತ್ತಾರೆ, ಕಾರೇ ತಿರುಗುತ್ತೆ. ನಿಮ್ಗೆ ಲೈವ್ ಆಗಿ ಆರ್ಟಿಸ್ಟ್ ಕೈಲಾಗಲಿ ಯಾರೇ ಕೈಲಾಗಲಿ ಒರಿಜಿನಲ್ ಆಗಿ ಒಂದು ಸ್ವಲ್ಪ ಸ್ಕಿಡ್ ಹೊಡಿಬೋದು. ಫುಲ್ ರೊಟೇಷನ್ ಎಲ್ಲಿ ಹೊಡಿಯುತ್ತೆ, ಆರಾಮಾಗಿ ಕೂತ್ಕೊಂಡು ಆಕ್ಟ್ ಮಾಡ್ಬೋದು. ಏನಿಲ್ಲ, ನೀವು ಒಂದು ಸುಮ್ಮನೆ ಹಿಂಗೆ ಕೈಯಲ್ಲಿ ಪುಷ್ ಮಾಡಿದ್ರೆ ಅದು ತಿರುಗ್ತಾ ಇರುತ್ತೆ. ಅದು ರಿವಾಲ್ವಿಂಗ್ ಬೇಸ್ ಅಂತಾರೆ ಅದನ್ನು.
ನೆಕ್ಸ್ಟ್ ಇದು ಬೈಕ್ ಡಾಲಿ, ಅದೇ ಹೇಳಿದ್ನಲ್ಲ, ಇದು ಹಿಂದೆಗಡೆ ಇದ್ರ ಹಿಂದೆಗಡೆ ಅದ್ರ ಹಿಂದೆಗಡೆ ಫ್ರಂಟ್ ವೀಲ್ ಲಾಕ್ ಮಾಡ್ಬಿಡ್ತೀರಿ. ಇದ್ರ ಮೇಲೆ ಲಾಕ್ ಮಾಡಿಬಿಟ್ರೆ ಅದ್ರ ಪಾಡ್ಗೆ ಅದು ಬೈಕ್ ಕುತ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ಬೋದು, ವಿತೌಟ್ ಡ್ರೈವ್ ಬೈಕು. ಇದು ಬೈಕ್ ಡಾಲಿ. ಮತ್ತು ಇದು ಕಾರ್ ಡಾಲಿ. ಕಾರ್ಗೂ ಇದೇ ಥರ ಇದೆ. ಕಾರ್ 2 ವೀಲ್ ಇದ್ರ ಮೇಲೆ ಹಸ್ಬಿಟ್ಟು ಲಾಕ್ ಮಾಡಿದ್ರೆ ಕಾರು ಟೋ ಮಾಡ್ಬೋದು. ಮತ್ತು ಅದಕ್ಕೆ ಬೇಕಾದಂಥ ರಾಚೆಟ್ ಬೆಲ್ಟ್ಸು, ಇದ್ರದ್ದು ಲೋ ಲ್ಯಾಡ್ರದ್ದು ಇಷ್ಟು ಒಂದು ಟ್ರೈ, ಇಲ್ಲೊಂದಷ್ಟು ಬೆಲ್ಟ್ಸು. ಇದು ಬಾಡಿ ರಿಗ್ಗು ಇಲ್ಲ. ಹಾಂ ಅದು ಅದೇ ಇನ್ನೊಂದು ರಿಗ್ ಸೆಟಪ್ ಇದೆಯಲ್ಲ, ಅದು ಫುಲ್ ಪೈಪ್ಸ್ ಇದೆ. ಪೈಪ್ಸು ಇವಾಗ ಆ ಗಾಡಿಯಲ್ಲಿ ಏನು ನೀವು ಪೈಪ್ ನೋಡಿದ್ರು ಸೇಮ್ ಅಷ್ಟೇ ಪೈಪ್ ಇದರಲ್ಲೂ ಇರುತ್ತೆ. 2 ಸೆಟಪ್ಪಲ್ಲಿ ಪಕ್ಕಾ ಎಲ್ಲ ಇರುತ್ತೆ. ಇಲ್ಲ, ಇದು TTL ತಗೊಂಡೋಗ್ತಾರೆ. TTL ಎಕ್ಸ್ಟ್ರಾ ಲಾಂಗ್ ಜರ್ನಿ ಎಕ್ಸ್ಟ್ರಾ ಇದ್ರೆ ಇದು ಔಟ್ಡೋರ್ ಸೆಟಪ್ ಅಂತ. ಇದು ಹೊರಗಡೆ ಶೂಟ್ಗೋಸ್ಕರನೇ ಈ ಸೆಟಪ್. ಬೆಂಗಳೂರು ಲೋಕಲ್ ಮೈಸೂರು ಅಂದರೆ ಆ ಗಾಡಿ. ತುಂಬ ಲಾಂಗ್ ನಾವು ಆ ಗಾಡಿಯಲ್ಲಿ ಹೋಗಲ್ಲ. ಮತ್ತು ಇದಕ್ಕೂ ಸೇಮ್ ನೋಡಿ, ಅಡಾಪ್ಟರ್ ಒಂದು ಟ್ರೈ, ಇದಕ್ಕೂ ಸಪ್ರೇಟಾಗಿ ಅಡಾಪ್ಟರ್ ಒಂದು ಟ್ರೈ ಇಲ್ಲಿ ಇಟ್ಬಿಟ್ಟಿದ್ರೆ, ಇದಕ್ಕೊಂದು ಟ್ರೈ, ಅದಕ್ಕೊಂದು ಟ್ರೈ, ಮತ್ತು ಐಟಮ್ಸ್ ಎಲ್ಲ ಈ ಬಾಕ್ಸಲ್ಲಿದೆ. ಸೊ ನೀವು ಲೈಕ್ ಫುಲ್ ಲೆಂತ್ ಫಿಲಮ್ಗಳು ಮಾಡಿರೋದು ಯಾಕೆ ಸರ್? ಸರ್ ಫುಲ್ ಅಂತೂ ಸಿನಿಮಾ ಅಂದರೆ ಫುಲ್ ಸಿನಿಮಾ ರಿಗ್ಗೆ ರಿಗ್ ಮಾಡಿರೋದಂದರೆ ಇದೆ. ಮಾಡಿದ್ರು ಸರ್, ಮಾಡಿದ್ರು. ಫುಲ್ ಸಿನಿಮಾ ವರ್ಕ್ ಮಾಡಿರೋದು ಒಂದು ರಾಮರೇ. ಹೌದು, ರಾಮರೇ ಅಂತ ಒಂದು ಸಿನಿಮಾ. ಮತ್ತು ರ್ಯಾಂಬೋ 2 ಶರಣ್ದು, ಅದು ಫುಲ್ ಸಿನಿಮಾ ರಿಗ್ಗು. ಮತ್ತು ಅದು ಬಿಟ್ಟರೆ ಟಗರು, ಮಫ್ತಿ. ಮತ್ತೆ ಇನ್ನೆಲ್ಲ ಸಿನಿಮಾ ಅಂದರೆ ಜಾಸ್ತಿ ರಿಗ್ ವರ್ಕ್ ಯೂಸ್ ಮಾಡಿದ್ದಾರೆ. ಕೆಲವೊಂದು ಶಾರ್ಟ್ಸ್ಗಳೆಲ್ಲ ಹಂಗೆ ಇದೆ ಸರ್. ಮತ್ತೆ ಎಷ್ಟು ರಾಜಾವಲಿ ಸಿನಿಮಾ ಬಸ್ಸಲ್ಲೇ ಟ್ರಾವೆಲ್ ಸ್ಟೋರಿ ಅಲ್ವಾ, ಡೈಲಿ ರಿಗ್ ಇತ್ತ ಪಿಕ್ಚರ್. ರಾಜಾವಲಿ ಸಿನಿಮಾ ಫುಲ್ ಸಿನಿಮಾ 12 ವರ್ಷದ. ಹೌದು ಸ್ಟೋರಿ. ರಾಜಾವಲಿ ಸಿನಿಮಾ ಫುಲ್ಲು ನಮ್ಮದೇ, ನಾವೇ ರಿಗ್ ಮಾಡಿದ್ದು. ರಾಮರೇ ಜೀಪು ಅಲ್ಲಿ ಸಾಂಗು, ಜೀಪ್ ಸೀನು ಎಲ್ಲ ನಾವೇ ಮಾಡಿದ್ದು. ಮತ್ತು ರ್ಯಾಂಬೋ 2 ಅಲ್ಲಿ ಅದು ಕಾರಲ್ಲೇ ಟ್ರಾವೆಲಿಂಗ್ ಅಲ್ವಾ, ಅದು ಫುಲ್ ರಿಗ್ ನಾವೇ ಮಾಡಿದ್ದು. ಮತ್ತು ಟಗರೂ ಅಷ್ಟೇ. ಟಗರು ಬಿಟ್ಟರೆ ನಮ್ಮ ಮಫ್ತಿ, ಮತ್ತು ಅದು ನಾವೆಲ್ಲ ಟ್ರೈನ್ಗೆ, ಮತ್ತು ಲಾರಿ, ಜೀಪು ಎಲ್ಲ ತುಂಬ. ಓಕೆ, ಸೂಪರ್ ಸರ್. ಹಂಗಾರೆ ಸೊ ಈ ಥರ ಒಂದು ಸೆಟಪ್ ಇದೆ ಅಂತಲೇ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಮುಂಚೆ ಎಲ್ಲ ತಿಳ್ಕೊಂಡ್ಮೇಲೆ ಗೊತ್ತಾಯಿತು. ಬಟ್ ನಮ್ಮ ವೀಕ್ಷಕರಿಗೂ ಇದು ಗೊತ್ತಿರಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಲ್ಲಿ ಸ್ಯಾಂಡಲ್ವುಡ್ ರಿಗ್ಸ್ ಅಂತ ಏನಿದೆ ಏನು ಕಂಟ್ರಿವರ್ ಸ್ಟುಡಿಯೋ ಹತ್ರ, ಇಲ್ಲಿ ಬಂದು ನೋಡಿದಾಗ್ಲೇ ನಮ್ಗೆ ಗೊತ್ತಾಗಿತ್ತು. ಸೊ ಸಿನಿಮಾದಲ್ಲಿ ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಈ ಥರ ಸೆಟಪ್ನ ಯೂಸ್ ಮಾಡಿ ಒಂದು ಶಾರ್ಟ್ಸ್ ತೆಗಿಯೋದಕ್ಕೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಆಗುತ್ತಾ ಏನು ಅಂತ ನಾವು ಇಲ್ಲಿ ಬಂದು ನೋಡಿದಾಗ್ಲೇ ನಮಗೂ ಗೊತ್ತಾಗಿದ್ದು. ಸೊ ಇದೇ ಥರ ನಿಮಗೂ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಸೊ ರಿಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ರಿಗ್ ಸುರೇಶ್ ಅವರು. ಸರ್ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಮತ್ತು ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ಗಂಧದ ಗುಡಿ ಚಾನಲ್ಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಸಪೋರ್ಟು ನಿಮ್ಗಿರುತ್ತೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ. ನಮಗೂ ಮತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು.